ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ. ಇಲ್ಲಿ ಚಿಕನ್ ಸಾಂಬಾರು ಹೇಗೆ ರೆಡಿಯಾಗಿದೆ ನೋಡಿ. ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ ಚಿಕನ್ ಸಾಂಬಾರು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ 1.5 kg ಚಿಕನ್ ತರಿಸಿದ್ದೆ, ಗಟ್ಟಿ ಕೋಳಿ. ಬೇರೆ ಹೆಸರು ಹೇಳ್ತಾರಲ್ಲ, ಫಾರಮ್ ಬಾಯ್ಲರ್ ಅಂತ ನಂಗೆ ಹೇಳಕ್ಕೆ ಬರಲ್ಲ, ಹಂಗಾಗಿ ಗಟ್ಟಿ ಕೋಳಿ ಅಂತ ಹೇಳ್ತಿದ್ದೀನಿ, ಏನು ಅನ್ಕೋಬೇಡಿ. ಗಟ್ಟಿ ಕೋಳಿಯಲ್ಲಿ ಮೊಟ್ಟೆ ಕೋಳಿ ತರಿಸ್ಕೊಂಡಿದ್ದೆ. ಈ ಥರ ಕೋಳಿ, ನಾಟಿ ಕೋಳಿ ಸಾಂಬಾರು ತಿನ್ನಬೇಕು ಅಂತ ಅನಿಸ್ದಾಗ ತರೋಕ್ಕಾಗಲ್ಲ. ನಾಟಿ ಕೋಳಿ ತುಂಬ ರೇಟ್ ಇರುತ್ತೆ, ಹಂಗಾಗಿ ಈ ಥರ ಗಟ್ಟಿ ಕೋಳಿನೇ ತರಿಸ್ಕೊಬಿಟ್ಟು ಸಾಂಬಾರು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಾಸನಲ್ಲಂತೂ ಫುಲ್ಲು ಮಳೆ ಹಿಡ್ಕೊಂಡೈತೆ. ಇದಕ್ಕೆ ಏನಾದರೂ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಹಾಗಾಗಿ ಗಟ್ಟಿ ಕೋಳಿ ತರಿಸಿದ್ದೆ. ಸಾಂಬಾರು ಮಾಡಿಬಿಡೋಣ, ಅದಕ್ಕೆ ದೋಸೆ ಇಟ್ಟಿತ್ತು, ದೋಸೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮೊದಲಿಗೆ ನಾನಿಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ನೋಡ್ಕೊಳ್ಳೋಣ ಬನ್ನಿ. ಇದು ನಾನು ಒಗ್ಗರಣೆ ಮಸಾಲೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಹೇಳಿದೆ ಮತ್ತೆ ಹೇಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬಿಡೋಣ, ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಚೆನ್ನಾಗಿ ಚಿಕನ್ನ ವಾಶ್ ಮಾಡಿ ಸ್ವಲ್ಪ ಉಪ್ಪು, ಅರಿಶಿನ ಪೌಡ್ರ್ ಹಾಕಿಟ್ಟಿದ್ದೆ ಮಸಾಲೆ ರೆಡಿ ಮಾಡ್ಕೊಳ್ಳೋವರೆಗೂ. ಸ್ವಲ್ಪ ಹಾಗೆ ಚೆನ್ನಾಗಿ ಉಪ್ಪೆಲ್ಲ ಹೇಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ತೋರಿಸಿದ್ನಲ್ಲ ಮಸಾಲೆ ಎಲ್ಲ, ಐಟಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ, ಅದನ್ನೆಲ್ಲ ಇವಾಗ ಚೆನ್ನಾಗಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ ಅದು ಮಸಾಲೆ ರುಬ್ಕೊಂಡಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಸ್ವಲ್ಪ ಕಟ್ ಮಾಡಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಶೂಟ್ ಮಾಡ್ಕೊಂಡು ಶೇರ್ ಮಾಡ್ಕೊತಿದ್ದೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಟ್ರೈಪ್ಯಾಡ್ ಕೂಡ ಇಲ್ಲ, ಯಾರು ವಿಡಿಯೋ ಕೂಡ ಮಾಡಿಕೊಡಲ್ಲ, ನಾನೇ ವಿಡಿಯೋ ಹಿಡ್ಕೋಬೇಕು. ಹಾಗಾಗಿ ನಾನು ಫೋನ್ ಕೆಳಗಿಟ್ಟು ವಿಡಿಯೋ ಮಾಡ್ತೀನಿ. ಅಂದರೆ ಸ್ವಲ್ಪ ವಿಡಿಯೋ ಮಾಡ್ಕೋತೀನಿ, ಮತ್ತು ಫೋನ್ ಆಫ್ ಮಾಡಿರ್ತೀನಿ, ಮತ್ತು ಮಿಕ್ಸ್ ಮಾಡೋದು ಎಲ್ಲ ಮಾಡ್ತೀನಿ, ಮತ್ತು ವಿಡಿಯೋ ಮಾಡ್ಕೊತೀನಿ. ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾರಾದರೂ ಫೋನ್ ವಿಡಿಯೋ ಮಾಡ್ಕೊಳ್ಳೋದಿದ್ರೆ ಚೆನ್ನಾಗಿರುತ್ತೆ, ಅದು ಟ್ರೈಪಾಡ್ ಇದ್ರೂ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋದು, ಈಗ ತೊಗೊಳ್ಳೋವಂಥ ಸ್ಥಿತಿನಲ್ಲಿಲ್ಲ. ಸಿಗ್ಬೋದೇನೋ ಕಡಿಮೆ ರೇಟಿಗೆ, ಬಟ್ ತೊಗೊಂಡಿದ್ದೆ. ನನ್ನ ಮಕ್ಳ ಹತ್ರ ಅಂತೂ ಇರಲ್ಲ ಅದು, ಮತ್ತು ನನ್ನ ಮಗನೇ ಅರ್ಧ ಮುರಿದಾಕ್ಬಿಟ್ಟ ಅದನ್ನು, ಹಾಗಾಗಿ ತೊಗೊಂಡಿಲ್ಲ ಸದ್ಯಕ್ಕೆ, ಹಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಗ್ರೀನ್ ಮಸಾಲೆ ಮರಿಸೋ ಎಲ್ಲ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೋಬೇಕು. ಅದು ಚಿಕನ್ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಮಾಮೂಲಿ ಸಾಂಬಾರಿಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡು ಕುದಿಸ್ತೀವಲ್ಲ ಅದನ್ನು ಹಾಕ್ಕೋಬೇಕಿದೆ, ಚೆನ್ನಾಗಿರುತ್ತೆ ಸಾಂಬಾರು. ನನಗೆ ಎಸ್ಪೆಷಲಿ ಚಿಕನ್ ಸಾಂಬಾರು ಅಂದರೆ ರೆಡ್ ಕಲರ್ ಸಾಂಬಾರು ಅಂದರೆ ಇಷ್ಟ, ಯಾವಾಗಲೂ ಅದನ್ನೇ ಮಾಡ್ತಾಯಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡೋಣ ಇದು ಗ್ರೀನ್ ಸಾಂಬಾರು ಬರುತ್ತೆ, ರೆಡ್ ಸಾಂಬಾರು ಬರುತ್ತೆ. ಆ್ಯಕ್ಚುಲಿ ಗ್ರೀನೇ ಬರ್ಬೋದು ಅಂದ್ಕೋತೀನಿ, ಕೊತ್ತಂಬರಿ ಜಾಸ್ತಿ ಹಾಕಿದ್ದೀನಿ. ಈ ಸರಿ ಸಾಂಬಾರು ಈಗ ಮಾಡ್ತಿರೋ ಸಾಂಬಾರು ಗ್ರೀನ್ ಆದರೂ ಬರಲಿ, ರೆಡ್ ಆದರೂ ಬರಲಿ, ಬಟ್ ಚೆನ್ನಾಗಿರುತ್ತೆ. ಮಳೆ ಬೇರೆ ಸುರಿತಾ ಇದೆ. ಚಿಕನ್ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಇಟ್ಟಿದೆ. ಸಾಂಬಾರು ರೆಡಿ ಆದಮೇಲೆ ದೋಸೆ ಹಾಕೊಂಡು ಬ್ಯಾಟಿಂಗ್ ಮಾಡೋದು. ಚೆನ್ನಾಗಿ ಕುದೀತಾ ಇದೆ, ಕುದೀಲಿ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ಖಾರ ಎಲ್ಲ ರೆಡಿ ಮಾಡ್ಕೊತೀನಿ, ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ನೋಡಿ ಇಲ್ಲಿ ಮಳೆ ಫುಲ್ಲು ಸುರಿತಾ ಇದೆ ಬೆಳಗ್ಗೆಯಿಂದ. ನಿಮಗೆ ಆಗಲೇ ಒಂದು 2 days ಆಯಿತು ನಮ್ಮ ಹಾಸನಲ್ಲಿ ಫುಲ್ಲು ಮಳೆ ಸುರಿತಾನೇ ಇದೆ. ಅದಕ್ಕೆ ಚಿಕನ್ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಮಳೆ ಸುರಿತಾ ಇದೆ, ಈ ಕಡೆ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ. ಈಗ ಸಾಂಬಾರು ಆದಮೇಲೆ ಬಿಸಿ ಬಿಸಿ ದೋಸೆ ಸಾಂಬಾರು ಬ್ಯಾಟಿಂಗ್ ಮಾಡೋದು. ಈಗ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇವಾಗ ಏನೇನು ತೊಗೋತಾ ಇದ್ದೀನಿ ಅಂದರೆ, ಫಸ್ಟಿಗೆ ಈರುಳ್ಳಿ ಸ್ವಲ್ಪ, ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೆ, ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕಡಲೆ, ಚಕ್ಕೆ, ಕಾಯಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು ನಾನು ಖಾರಕ್ಕೆ ರುಬ್ಬಿಸ್ಕೊಳ್ಳಲ್ಲ, ಸಾಂಬಾರಿಗೆ ಮೇಲ್ಗಡೆ ಉದುರಿಸ್ಕೊತೀನಿ. ನೋಡಿ ಇವಾಗೆಲ್ಲ ರುಬ್ಬಿಸ್ಕೊಂಡಿದ್ದೀನಿ. ಹಿಂದೆ ಇವಾಗ ತೋರಿಸೋದ್ನಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ರೆ, ಖಾರಕ್ಕೆ ಎಷ್ಟು ಬೇಕು ನಮಗೆ, ಸಾಂಬಾರು ಎಷ್ಟು ಅಳತೆಯಲ್ಲಿ ಮಾಡ್ಕೋತಾ ಇದ್ದೀವಿ ಅದಕ್ಕೆ ನಾನಿಲ್ಲಿ 1 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 2 ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಖಾರ ರುಬ್ಬಿಸ್ಕೊಂಡಿದ್ದೀನಿ ಅಲ್ವಾ, ಇದು ಮಸಾಲೆ ಎಲ್ಲ ಸಾಂಬಾರಿಗೆ ರುಬ್ಬಿಸ್ಕೊಂಡಿದ್ದೀನಲ್ವ, ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಲುಪ್ಪು ಹಾಕಿ, ನೆಕ್ಸ್ಟು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಇದು ತೊಳೆದ್ಬಿಟ್ಟು ವಾಶ್ ಮಾಡಿ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಉದುರಿಸ್ಬಿಟ್ಟು ಸ್ವಲ್ಪ ನಿಂಬೆ ರಸ ಹಿಂಡ್ಬಿಟ್ಟು ಮುಚ್ಚಳ ಹಾಕ್ತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ ಹೆಂಗಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಎಲ್ಲ ಹೊಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿಸಿಟ್ಕೊಂಡಿದ್ದೀನಲ್ಲ ಆ ಖಾರ ಮಸಾಲೆ ಎಲ್ಲ ಹಾಕ್ಕೊಬಿಡ್ತೀನಿ. ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ. ನೋಡಿ ಇವಾಗ ವಿಷಲ್ ಹಾಕ್ಸ್ಕೊಂಡು ಓಪನ್ ಮಾಡಿದ್ದೀನಿ. ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ಒಂದು 4 ವಿಷಲ್ ಹಾಕ್ಸ್ಕೊಂಡೆ. ನೋಡಿ ಹೇಗಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಟೇಸ್ಟ್ ಆಲ್ರೆಡಿ ಓಪನ್ ಮಾಡಿ ಸ್ವಲ್ಪ ನೋಡಿ ಮತ್ತೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೂಪರ್ ಡೂಪರ್ ಆಗಿದೆ ಟೇಸ್ಟ್. ದೋಸೆಗಿಂತ ಕಾಂಬಿನೇಷನ್ ಸೂಪರ್. ಈಗಾಯಿತು ನನ್ನ ಗಟ್ಟಿ ಕೋಳಿ, ಅಥವಾ ನಾಟಿ ಕೋಳಿ ಅನ್ಬೋದು. ಇದನ್ನು ನಾಟಿ ಕೋಳಿ ಸಾಂಬಾರು ಅಥವಾ ಗಟ್ಟಿ ಕೋಳಿ ಸಾಂಬಾರು ಹೀಗಾಯಿತು. ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ರಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂತಲೂ ನೋಡ್ತಾ ಇರ್ತಾರೆ ತುಂಬ ಜನ ಲೇಡೀಸ್. ನನ್ನ ವೀಡಿಯೋಸ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ. ತುಂಬ ಜನ ಲೇಡೀಸ್ ಅಂತಲ್ಲ, ತುಂಬ ಜನ ವೀಡಿಯೋಸ್ನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ.